ನನ್ನ ದುಡಿಮೆಯ ಪ್ರತಿ ಪೈಸೆಯನ್ನು ಅವರ ಸುಖಕ್ಕಾಗಿ ಸುರಿದೆ. ನನ್ನ ನೆಮ್ಮದಿಯನ್ನು ಅವರ ಕಾಲ ಕೆಳಗೆ ಹಾಸಿದೆ. ಆದರೂ ಕೊನೆಗೆ ಅವರು ನನ್ನನ್ನೇ ತುಂಬ ಹಠಮಾರಿ, ಜಿಪುಣ, ಬದಲಾವಣೆಗೆ ಹೆದರುವ ಮೊಂಡ, ಸುಖ ಸುಮ್ಮನೆ ಅನುಮಾನ ಪಡುವವನು ಅಂತ ಬಿರುದು ಕೊಟ್ಟು ನಡ್ನೀರಲ್ಲಿ ಕೈ ಬಿಟ್ರು ಅಂತ ನೀವು ನಿಮ್ಮ ಮೌನದಲ್ಲೇ ಕರಗ್ತಾ ಇದ್ದೀರಾ. ನೆನ್ಪಿಡಿ ವೃಷಭ ರಾಶಿಯವರೇ, ನೀವು ನೀಡುವ ಬಂಡೆಯಂತಹ ಭರವಸೆ ಮತ್ತು ಮಣ್ಣಿನಂತಹ ನಿಷ್ಠೆಯನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಕೇವಲ ಕ್ಷಣಿಕ ಸುಖ ನೋಡಿ ಹಾರುವ ಈ ಚಂಚಲ ಜಗತ್ತಿಗೆ ಇಲ್ಲ. ಅದಕ್ಕೆ ಅವರು ನಿಮ್ಮ ಸ್ಥಿರತೆಯನ್ನು ಬುಧನ ಬಂಧನ ಅಂತ ತಪ್ಪಾಗಿ ಭಾವಿಸಿ ನಿಮ್ಮಿಂದ ದೂರ ಓಡ್ತಾರೆ. ನಿಮ್ಮ ಸ್ವಭಾವದ ಶಕ್ತಿ, ನೀವು ಯಾರನ್ನಾದರೂ ನಿಮ್ಮ ಬದುಕಿನ ತೋಟದಲ್ಲಿ ನೆಟ್ಟರೆ ಅದು ಆಲದ ಮರದಂತೆ ಗಟ್ಟಿ ಮತ್ತು ಕಾಮಧೇನುವಿನಂತೆ ಫಲ ಕೊಡುವಂಥದ್ದು. ಆದರೆ ಆ ಆಲದ ಮರದ ನೆರಳಲ್ಲಿ ತಾಳ್ಮೆಯಿಂದ ಕೂರುವ ಸಹನೆ, ಆ ಕಾಮಧೇನುವಿನ ಮಹತ್ವ ತಿಳಿಯುವ ಪ್ರಬುದ್ಧತೆ ಕೇವಲ ಲಾಭಕ್ಕಾಗಿ ಹತ್ತಿರ ಬರುವ ಸ್ವಾರ್ಥ ಮನಸ್ಸುಗಳಿಗೆ ಎಲ್ಲಿದೆ? ಜನ ನಿಮ್ಮ ಬೆಲೆಯನ್ನು ಕಂಡುಕೊಳ್ಳೋದಕ್ಕೆ ನೀವು ನಿಮ್ಮ ಸಹನೆಯನ್ನು ಸಂಪೂರ್ಣವಾಗಿ ಎಳೆದುಕೊಂಡು ನಿಮ್ಮ ಮೌನದ ಕೋಟೆಯೊಳಗೆ ಸೇರಿಕೊಂಡ ಮೇಲೇ. ನೀವು ಹತ್ತಿರ ಇರುವಾಗ ನಿಮ್ಮ ಆಸರೆಯನ್ನು ಅವರು ಭೂಮಿಯಂತೆ ಸಹಜವಾಗಿ ಬಳಸಿಕೊಂಡು ನೀವು ಕದಲಿದ ಮೇಲೇ ತಮ್ಮ ಕಾಲ ಕೆಳಗಿನ ನೆಲವೇ ಅಲುಗಾಡ್ತಾ ಇದೆ ಅಂತ ಅವರಿಗೆ ಅರಿವಾಗುತ್ತೆ. ನಿಮ್ಮ ಎದೆಯಲ್ಲಿ ಹೆಪ್ಪುಗಟ್ಟಿದ ಈ ನೋವು ನನ್ನ ಪ್ರಾಮಾಣಿಕತೆಗೆ ಮೋಸವಾಗಿತ್ತು ಎನ್ನುವ ಈ ಮೌನದ ಭೂಕಂಪ ಆ ದೇವರಿಗೆ ಮುಟ್ಟಿದೆ. ಗ್ರಹಗಳ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಆರ್ಥಿಕ ಶೋಷಣೆ, ನಂಬಿಕೆಯ ದುರುಪಯೋಗ ಮತ್ತು ಸ್ವಂತ ಜನರಿಂದಲೇ ಆದ ವಂಚನೆಯ ಕಾಲವು ಕಳೆದು ಹೋಗಿದೆ. ಈಗ ನೀವು ಎಲ್ಲರಿಂದ ದೂರವಾಗಿ ನಿಮ್ಮದೇ ಆದ ಜಗತ್ತಲ್ಲಿ ನಿಮ್ಮ ಗಾಯಗಳನ್ನು ತಡವಿಕೊಳ್ಳುತ್ತಾ ಕುಳಿತಿದ್ದೀರಿ. ಆದರೆ ನೆನ್ಪಿಡಿ ವೃಷಭ ರಾಶಿಯವರೇ, ನಿಮ್ಮ ಮೌನ ಅಂದರೆ ಅದು ಸೋತವನ ಸೋಲು ಅಲ್ಲ, ಅದು ತನ್ನ ಮುಂದಿನ ಸುಗ್ಗಿಯ ಕಾಲದ ಬೀಜ ಬಿತ್ತಲು ಕಾಯುತ್ತಿರುವ ರೈತನ ತಾಳ್ಮೆ. ನಿಮ್ಮ ತಾಳ್ಮೆಯನ್ನು ದೌರ್ಬಲ್ಯ ಅಂತ ಅಂದ್ಕೊಂಡವರು, ನಿಮ್ಮ ನಿಷ್ಠೆಯನ್ನು ನಿಮ್ಮ ವಿರುದ್ಧ ಆಯುಧ ಮಾಡಿಕೊಂಡವರು, ಅವರೇ ನಿಜವಾದ ಬಣ್ಣ ಬಯಲಾಗುವ ಸಮಯ ಹತ್ತಿರ ಬಂದಿದೆ. ನೀವು ಯಾರಿಗಾಗಿ ನಿಮ್ಮ ಸ್ವಂತ ಕನಸುಗಳನ್ನೇ ಹೂತು ಹಾಕಿದ್ರೋ ಅದೇ ಜನರು ನಾಳೆ ನಿಮ್ಮ ವೈಭವದ ಏಳಿಗೆಯನ್ನು ನೋಡಿ ತಮ್ಮ ಕೃತಜ್ಞತೆಗೆ ತಾವೇ ತಲೆ ತಗ್ಗಿಸುವಂತಹ ಅದ್ಭುತ ಗ್ರಹಗಳ ಸಂಯೋಗ ನಿಮ್ಮ ರಾಶಿಗೆ ಬರ್ತಾ ಇದೆ. ಮುಂದೆ ಹೋಗುವ ಮೊದಲು ಒಂದು ಚಿಕ್ಕ ಆದರೆ ಅಗತ್ಯವಾದ ಮಾತು. ಸತ್ಯವಾದ ಜ್ಞಾನಕ್ಕೆ ಮತ್ತು ದಾರಿ ತೋರುವ ಮಾತಿಗೆ ನೀವು ಬೆಲೆ ಕೊಡಲೇಬೇಕು. ನಾನು ನಿಮ್ಮಿಂದ ಹಣ ಕೇಳ್ತಾ ಇಲ್ಲ, ಆದರೆ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಕೂಡ ಹೃದಯಪೂರ್ವಕವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಾವಿರಾರು ಜನ ವಿಡಿಯೋ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರ್ತ್ಬಿಡ್ತೀರಾ. ಕೊಟ್ಟು ಕೆಟ್ಟವನಲ್ಲ, ಇಟ್ಟು ಬದುಕಿಂದವನಲ್ಲ ಅನ್ನುವ ಹಿರಿಯರ ನುಡಿ ಇದೆ. ನೀವು ನನಗೆ ಒಂದು ಸಬ್ಸ್ಕ್ರೈಬ್ ಬೆಂಬಲ ನೀಡಿದರೆ ಆ ಭಗವಂತ ನಿಮಗೆ 100 ಪಟ್ಟು ಸಮೃದ್ಧಿ ಕೊಡ್ತಾನೆ. ಇದು ಕರ್ಮದ ನಿಯಮ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. 2026ರಲ್ಲಿ ನಿಮ್ಮ ಎಲ್ಲ ಸಂಕಷ್ಟಗಳು ಕರಗಿ ಹೋಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನಯೋಗದ ಆರಂಭ ಈಗ. ಅತ್ಯಂತ ಮುಖ್ಯವಾದ ನಿಮ್ಮ ಬದುಕಿನ ದಿಕ್ಕನ್ನೇ ತಿರುಗಿಸುವ ಆ ಗುಟ್ಟಿನ ಕಡೆ ಬರೋಣ. ಮುಂದಿನ ದಿನಗಳಲ್ಲಿ ಆಕಾಶದಲ್ಲಿ ನಡೆಯುವ ಶುಕ್ರ ಮತ್ತು ಚಂದ್ರನ ಮಹಾಮಿಲನ ನಿಮ್ಮ ಬದುಕಲ್ಲಿ ಒಂದು ಅತಿ ದೊಡ್ಡ ಶುಕ್ರ ಚಂದ್ರ ಧನಯೋಗದ ಮಹಾಫಲವನ್ನು ತರಲಿದೆ. ನಿಮ್ಮ ಮನೆ, ವಾಹನ, ಭೂಮಿ, ಆಭರಣ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಈ ಎಲ್ಲದಕ್ಕೂ ಕೂಡ ಹೊಸ ಯುಗವೇ ಆರಂಭ ಆಗಲಿದೆ. ಇಷ್ಟು ದಿನ ನೀವು ನಿಮ್ಮ ಸ್ವಂತ ಸಂಪಾದನೆಯಲ್ಲೂ ಕೂಡ ಪರರಂತೆ ಬದುಕಿದ್ದೀರಿ. ನಿಮ್ಮ ಶ್ರಮವನ್ನು ನಿಮ್ಮವರೇ ದೋಚಿದ್ರು, ನಿಮ್ಮ ನಂಬಿಕೆ ಬೆಲೆನೇ ಸಿಗಲಿಲ್ಲ. ಆದರೆ ಈಗ ವಿಧಿ ಬದಲಾಗಿದೆ. ನಿಮ್ಮ ಕೈಯಲ್ಲಿರುವ ಒಂದು ಸಣ್ಣ ಹೂಡಿಕೆ ಅಥವಾ ಉಳಿತಾಯ ಕೂಡ ಕುಬೇರನ ಖಜಾನೆಯಾಗುವ ಯೋಗ ಇದೆ. ನೀವು ಕೈ ಬಿಟ್ಟಿದ್ದೀರಿ ಅಂದ್ಕೊಂಡ ಆಸ್ತಿ ವಿವಾದಗಳು, ವಿಚಾರಗಳು ಮತ್ತೆ ನಿಮ್ಮ ಪರವಾಗಿ ತಿರುಗುವ ಕಾಲವನ್ನೋದು ಬಂದಿದೆ. ವ್ಯಾಪಾರಸ್ಥಿಕೆ, ಹೈನುಗಾರಿಕೆ ಅಥವಾ ಉದ್ಯೋಗ, ಬಟ್ಟೆ, ಆಭರಣ, ಸೌಂದರ್ಯ ವಸ್ತುಗಳ ಅಥವಾ ಕೃಷಿ ಭೂಮಿಯಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ಅನ್ನೋದು ಸಿಗುತ್ತೆ. ಉದ್ಯೋಗಿಗಳೇ, ನಿಮ್ಮ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸಿ ದೊಡ್ಡ ಸಂಬಳದ ಜಿಗಿತ ಅಂದರೆ ಪ್ರಮೋಷನ್, ಬೋನಸ್ ಮತ್ತು ವರ್ಷಗಳಿಂದ ತಡೆ ಹಿಡಿದಿದ್ದ ಪ್ರಮೋಷನ್ ಒಟ್ಟಿಗೆ ನಿಮ್ಮ ಮಡಿಲು ಸೇರುವ ಸಾಧ್ಯತೆ ಇದಾಗಿರುತ್ತೆ. ನಿಮ್ಮ ಶತ್ರುಗಳ ಪತನ ಮತ್ತು ಕರ್ಮದ ಲೆಕ್ಕಾಚಾರ ಇಲ್ಲಿಂದ ಶುರುವಾಗುತ್ತೆ. ವೃಷಭ ರಾಶಿಯವರೇ, ನೀವು ಯಾರಿಗೂ ಮೋಸ ಮಾಡದ ಬಂಗಾರದಂಥ ಮನಸ್ಸಿನವರು.
ಆದರೆ ನಿಮ್ಮ ಒಳ್ಳೆಯತನವನ್ನು ದುರ್ಬಳಕೆ ಮಾಡಿಕೊಂಡೋದನ್ನು, ನಿಮ್ಮ ಹಣದ ಜೊತೆ ಆಟವಾಡಿದವರನ್ನು, ನಿಮ್ಮ ನಂಬಿಕೆಯನ್ನು ಮಾರಿಕೊಂಡವರನ್ನು ವಿಧಿ ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಸ್ವಾಭಿಮಾನವನ್ನು ತುಳಿದವರು ಈಗ ತಾವೇ ಕಟ್ಟಿದ ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲಿದ್ದಾರೆ. ನಿಮ್ಮ ಕಣ್ಣ ಮುಂದೆನೇ ಅವರ ಜೂಜಿನ ಅರಮನೆ ಕುಸಿದು ಬಿಡುತ್ತೆ. ಅವರ ನಿಜವಾದ ಬಡತನ ಅನ್ನೋದು ಬಯಲಾಗುತ್ತೆ. ನೀವು ಅವರಿಗೆ ಏನೂ ಶಾಪ ಹಾಕಬೇಕಾಗಿಲ್ಲ. ನಿಮ್ಮ ಮೌನದ ಒಂದೇ ಒಂದು ಸ್ಥಿರ ನೋಟ ಅವರನ್ನು ಕುಗ್ಗಿಸೋದಕ್ಕೆ ಸಾಕು. ಇದು ಕಾಲದ ನ್ಯಾಯ, ಇದು ಧರ್ಮ ದೇವತೆಯ ತೀರ್ಪು. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸ್ಪಷ್ಟತೆ ಮೂಡುತ್ತೆ. ನಿಮ್ಮ ಸ್ವಂತ ಜನರೇ ನಿಮ್ಮನ್ನು ತುಂಬ ಲೆಕ್ಕಾಚಾರದವರು ಅಂತ ದೂರ ಮಾಡಿಬಿಡಬಹುದು. ನಿಮ್ಮ ಕಾಳಜಿಯನ್ನೇ ಅವರು ಜಿಪುಣತನ ಅಂತ ತಪ್ಪಾಗಿ ಅರ್ಥೈಸಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮ ನಿಜವಾದ ಹಿತೈಷಿಗಳು ಮತ್ತು ಯಾರು ಕೇವಲ ನಿಮ್ಮ ಸಂಪತ್ತಿಗಾಗಿ ನಿಮ್ಮನ್ನು ಬಳಸಿಕೊಂಡ ಪರಾವಲಂಬಿಗಳು ಅನ್ನೋದು ಹಾಲು ಮತ್ತು ನೀರಿನಷ್ಟೇ ಬೇರೆ ಬೇರೆಯಾಗಿರುತ್ತೆ. ನಿಮ್ಮ ಮನಸ್ಸಿನ ಮೇಲಿದ್ದ ಅಭದ್ರತೆಯ ಬಂಡೆಗಳು ಪುಡಿಯಾಗುತ್ತೆ. ನಿಮ್ಮ ಮನಸ್ಸಿನ ಮೇಲಿದ್ದ ಅಭದ್ರತೆಯ ಬಂಡೆಗಳು ಪುಡಿಯಾಗುತ್ತೆ. ನಿಮ್ಮನ್ನು ಕೇವಲ ATM ಮಿಷನ್ ಥರ ನೋಡಿದ ಸಂಬಂಧಗಳು ತಾವಾಗಿಯೇ ಕಡಿದು ಹೋಗುತ್ತೆ ಮತ್ತು ನಿಮ್ಮ ನಿಜವಾದ ಮೌಲ್ಯ ತಿಳಿದು ನಿಮ್ಮ ಮೌನದ ಹಿಂದಿನ ಪ್ರೀತಿಯನ್ನು ಗೌರವಿಸುವ ಒಂದು ಭದ್ರವಾದ ಬಂಧ ನಿಮ್ಮ ಜೀವನಕ್ಕೆ ಬರಲಿದೆ. ಸ್ನೇಹಿತರೆ, ಈ ಅದ್ಭುತವಾದ ಸಮೃದ್ಧಿಯನ್ನು ಬರುತ್ತಿರುವ ಈ ಚಿನ್ನದಂತಹ ಅವಕಾಶವನ್ನು ನಿಮ್ಮದಾಗಿಸಿಕೊಳ್ಳೋದಕ್ಕೆ ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಕಬ್ಬಿಣದ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. 3 ಮಹಾಬ್ರಹ್ಮಾಸ್ತ್ರಗಳು. ನಿಮ್ಮ ಹಳೆಯ ನಷ್ಟಗಳ ಲೆಕ್ಕ, ಸೇರಿನ ಬಡ್ಡಿ, ನನ್ನ ದುಡ್ಡು ವಾಪಸ್ ಬರಬೇಕು ಎನ್ನುವ ಮಾನಸಿಕ ಸೆರೆಮನೆ ಮತ್ತು ಎಲ್ಲರೂ ನನ್ನಂತೆ ನಿಷ್ಠರಾಗಬೇಕು ಎನ್ನುವ ಹಠವನ್ನು ಬಿಟ್ಟು ಕೊಡದಿದ್ದರೆ ಭವಿಷ್ಯದಲ್ಲಿ ಮತ್ತೆ ಮತ್ತೆ ಅದೇ ಆರ್ಥಿಕ ಮತ್ತು ಭಾವನಾತ್ಮಕ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕಾಗಿ ವೃಷಭ ರಾಶಿಯವರು ಕಡ್ಡಾಯವಾಗಿ ಅನುಸರಿಸಬೇಕಾದ 3 ಮಹಾಬ್ರಹ್ಮಾಸ್ತ್ರಗಳನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ. ಅವುಗಳನ್ನು ಹಿಂದೆ ನಿಮ್ಮ ಬದುಕಲ್ಲಿ ನೀಡಿ. 1ನೇ ಬ್ರಹ್ಮಾಸ್ತ್ರ, ಹಳೆಯ ಲೆಕ್ಕವನ್ನು ಸುಟ್ಟು ಬಿಡಿ. ನೀವು ಹಳೆಯ ಸಾಲಗಳು, ಮೋಸದ ಒಪ್ಪಂದಗಳು, ದ್ರೋಹದ ನೆನಪುಗಳನ್ನು ನಿಮ್ಮ ಮನಸ್ಸಿನ ಖಜಾನೆಯಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದೀರಿ. ಈ ನಕಾರಾತ್ಮಕ ಸಂಪತ್ತು ನಿಮ್ಮನ್ನೇ ಬಡವರನ್ನಾಗಿ ಮಾಡ್ತಾ ಇದೆ. ಹಿಂದೆ ಒಂದು ನಿರ್ಧಾರ ಮಾಡಿ ನಿಮ್ಮನ್ನು ವಂಚಿಸಿದವರನ್ನು ಮನಸ್ಸಿನಲ್ಲೇ ಮನ್ನಿಸಿ ಬಿಟ್ಟುಬಿಡಿ. ಮನ್ನಿಸುವುದಂದರೆ ಅವರ ಸಾಲ ಮನ್ನಾ ಮಾಡೋದಲ್ಲ. ನಿಮ್ಮಿಂದ ನೀವು ಆರ್ಥಿಕ ಮತ್ತು ಮಾನಸಿಕ ಗುಲಾಮಗಿರಿಯಿಂದ ಬಿಡುಗಡೆ ಪಡೆಯುವುದು. 2ನೇ ಬ್ರಹ್ಮಾಸ್ತ್ರ, ಬದಲಾವಣೆಗೆ ಬಾಗಿಲು ತೆರೆದಿಡಿ. ನಿಮ್ಮ ಅತಿ ದೊಡ್ಡ ಬಲವೇ ನಿಮ್ಮ ಸ್ಥಿರತೆ, ಆದರೆ ದೌರ್ಬಲ್ಯ ಕೂಡ ಅದೇ ಆಗಿರುತ್ತೆ. ಹೊಸದಕ್ಕೆ ಎದುರಿ ನಿಮ್ಮ ಸುರಕ್ಷಿತ ವಲಯದಲ್ಲಿ ಕೂತು ನಿಮ್ಮ ಬೆಳವಣಿಗೆಯನ್ನು ತಡೆದುಕೊಳ್ಬೇಡಿ. ಇಂದಿನಿಂದ ನಿಮ್ಮ ಮನಸ್ಸಿಗೆ ಸರಿ ಅನಿಸುತ್ತಿದ್ದರೂ ಲಾಭ ಇದೆ ಎನ್ನಿಸುವಂತಹ ಕಡೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ನೀವು ಬದಲಾವಣೆಯನ್ನು ಅಪ್ಪಿಕೊಂಡಾಗ ಸಂಪತ್ತು ನಿಮ್ಮನ್ನು ಅಪ್ಪಿಕೊಳ್ಳಲು ಶುರು ಮಾಡುತ್ತೆ. 3ನೇ ಬ್ರಹ್ಮಾಸ್ತ್ರ, ನಿಮ್ಮ ಮೌಲ್ಯವನ್ನು ನೀವೇ ಕಟ್ಟಿಕೊಳ್ಳಿ. ನೋವಾದಾಗ ನೀವು ನಿಮ್ಮ ವಸ್ತುಗಳ ಜೊತೆ ನಿಮ್ಮ ಒಂಟಿತನದ ಜೊತೆ ಸೇರಿಕೊಳ್ತೀರಿ. ಈ ಸುರಕ್ಷಿತ ಕೋಟಿ ನಿಮ್ಮನ್ನು ಜೀವನದ ಸಂತೋಷಗಳಿಂದ ದೂರ ಇಡುತ್ತೆ. ಹೊಸ ಹವ್ಯಾಸ ಕಲಿಯಿರಿ, ಹೊಸ ಜನರ ಜೊತೆ ಹೂಡಿಕೆ ಮಾಡಿ, ಹೊಸ ಪ್ರವಾಸಕ್ಕೆ ಹೊರಡಿ. ನಿಮ್ಮ ಆರಾಮದ ವಲಯದಿಂದ ಹೊರಗೊಂದು ಜಗತ್ತಿಗೆ ನಿಮ್ಮ ಪ್ರತಿಭೆಯನ್ನು ನೋಡಿ, ನಿಮ್ಮ ವೈಭವವನ್ನು ತೋರಿಸಿ. ಭೂಮಿಯನ್ನು ತಾಗಲೇ ಬೆಳೆಯುವುದು. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.